ರಾಮನಗರದಿಂದ ನಾನು ಬಿಟ್ಟು ಹೋಗಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರ ಕರ್ಮಭೂಮಿ ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿರೋದು ರಾಮನಗರ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ಯಾರು ಕುಮಾರಸ್ವಾಮಿ ನಿಖಿಲ್ ಅವರು ಸ್ಪರ್ಧಿಸಿದ್ರೆ ಇನ್ಯಾರು ಉಳಿದವರು? ಪುಟ್ಟರಾಜು ಅವರು ಸ್ಪರ್ಧೆ ಮಾಡ್ತಾರಾ? ಹೆಸರಿರೋದೇ 3 ಜನದಲ್ಲಿ, ಪುಟ್ಟರಾಜು ಅವರದ್ದು ಇಲ್ಲ ನಿಖಿಲ್ ಕುಮಾರಸ್ವಾಮಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾರಂತೆ. ಈಗ ಪುಟ್ಟರಾಜು ಅವರು ಇಲ್ಲ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು. ಸೊ ಈಗ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳೋದು ಅನುಮಾನನ ಅಥವಾ ಕುಮಾರಸ್ವಾಮಿ ಅವರು ನಿಲ್ಲೋದು ಕ್ಲಿಯರ್? ಇದೆಲ್ಲವೂ ಕೂಡ ಸಂಜೆ 4-5 ಗಂಟೆಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರ ಸುದ್ದಿಗೋಷ್ಠಿ ಬಹಳ ಕುತೂಹಲವನ್ನು ಕೆರಳಿಸಿತ್ತು. ಅನೌನ್ಸ್ ಮಾಡಿಬಿಡ್ತಾರೆ ಅಂತ ಹೇಳಿ, ಬಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಅವರು. ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು 3 ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಈಗಿನ ಹಾಲಿ MLA ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ನಮ್ಮ ಬಂಗಾರಪೇಟೆಯ 2 ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು ಮಾಜಿ ಶಾಸಕರು ನಾರಾಯಣಸ್ವಾಮಿ ಅವರು, ನಿಸರ್ಗ ನಾರಾಯಣಸ್ವಾಮಿ ಅವರು, ಇವರು 3 ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ. ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿಯ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ BJP ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿ ಅವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ, ಆಪ್ಷನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ, ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ. ಅವರು ಸಹ ಹೇಳಿದ್ದಾರೆ. ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ, ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿನ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನಿಸ್ವಾಮಿ ಅವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ. ಅದರಿಂದ